Hi, hello everyone guys. So today in this video to learn the chapter of the cell cycle and cell division chapters. So let's begin this. Before going to this chapter starts, watch till the end of the video. Do not miss the skip this video. Some more easy tricks I will explain you. So we start with the cell cycle. So when it comes to the concepts of cell cycle, it means it is a series. It is a series of events. It is a series of events in which the cell prepares itself to divide its genetic material equally. It divides and grows it. Like this process is going on in the cell cycle. It's the meaning of cell cycle. Before going to this, what is this involve? ಸೊ ಏನು ಇನ್ವಾಲ್ವ್ ಅಂತ ಹೇಳಿದ್ರೆ ಮೇನ್ ಆಗಿ ಕ್ರೋಮೋಸೋಮ್ ಇನ್ವಾಲ್ವ್ ಆಗುತ್ತೆ. ಸೊ ಸೆಲ್ ಸೈಕಲ್ ಬೇಕಿರುವಂತಹ ಮೊದಲನೇದು ಕ್ರೋಮೋಸೋಮ್ಸ್. ಅದು ನಾವು ಹ್ಯೂಮನ್ ಬೀಂಗ್ಸ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಅದು ಆಟೋಸೋಮ್ಸ್ ಆಗಿರುತ್ತೆ. 1 ಪೇರ್ ಆಫ್ ಕ್ರೋಮೋಸೋಮ್ಸ್ ಆರ್ ದ ಅಲೋಸೋಮ್ಸ್ XY ಅಂತ ಹೇಳ್ತೀವಿ. ಸೊ ಅದು ಮೇನ್ ನಿಮಗೆ ಗೊತ್ತಿರಬೇಕಿರುವಂಥದ್ದು ಕ್ರೋಮೋಸೋಮ್ ಕ್ರೋಮ್ಯಾಟಿಕ್ ಕನ್ವರ್ಟ್ ಆಗಿ ಜೆನೆಟಿಕ್ ಮೆಟೀರಿಯಲ್ ಇರುವಂಥದ್ದು. ಸೊ ಇದಕ್ಕೆ ಬೇಕಿರುವಂಥದ್ದು. ಸೊ ಕ್ರೋಮೋಸೋಮ್ ಬೇಸಿಕಲಿ ವರ್ಡ್ ಕ್ರೋಮೋಸೋಮ್. ಕ್ರೋಮೋ ಮೀನ್ಸ್ ಕಲರ್, ಝೋಮ್ ಮೀನ್ಸ್ ಬಾಡಿ, ವಿಚ್ ಮೀನ್ಸ್ ಹ್ಯಾವ್ ಅ ಕಲರ್ ಬಾಡಿ. ಸೊ ನಾವು ಯೂಶಲಿ ನೋಡಿದ್ವಿ ನಾವು ಕ್ರೋಮೋಸೋಮ್ಸ್ ಒಂದೇ ಕಲರ್ ಇರಲ್ಲ, ಪಿಂಕ್, ರೆಡ್, ಬ್ಲೂ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಹ್ಯಾವ್ ಅ ಕಲರ್ ದ ಬಾಡೀಸ್. ಸೊ ದಟ್ ವಾಸ್ ಕಾಲ್ಡ್ as a chromosome. So this word term chromosome was coined by Waldeyer in 1888. Important, can be asked in MCQ. The chromosomes were first observed by W. Fleming. So the first observed by W. Fleming. ಅದನ್ನ ಅವರು vehicles of heredity ಅಂತ ಕನ್ಸಿಡರ್ ಮಾಡಿದ್ರು. And the chromosomes are mostly they are visible in the metaphysical and anaphase. So metaphysics metallic plate ಅಲ್ಲಿ ಇರುವಂತದ್ದು ಗೊತ್ತಾಗುತ್ತೆ. ಅನಾಫೇಸ್ ಸೊ ಸ್ಪ್ಲಿಟ್ಸ್ ಆಗಿರ್ತವೆ ಎರಡು. ಸೊ ಸ್ಪಿಂಡಲ್ ಫೈಬರ್ಸ್ ಸೊ ಅವಾಗ ಗೊತ್ತಾಗುತ್ತೆ. ಸೊ ಅವ ಮಾತ್ರ ವಿಸಿಬಲ್ ಆಗುವಂಥದ್ದು. ಇನ್ನು ಆಲ್ರೆಡಿ ಫಿಕ್ಸ್ ಸ್ಟೇಜ್ ಅಲ್ಲಿ ಏನಾಗಲ್ಲ. ಅದನ್ನ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಸೊ ಈಗ ಫಸ್ಟ್ ಏನು ಕ್ರೋಮೋಸೋಮ್ ಬಗ್ಗೆ ತಿಳ್ಕೊಂತೀವಿ. ಸೊ ಸ್ಟ್ರಕ್ಚರ್ ಬಂದಾಗ ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಏನಂತಂದರೆ ಕ್ರೋಮೋಸೋಮ್ಸ್ DNA ಮತ್ತು ಪ್ರೋಟೀನ್ ಆಗಿರುವಂಥದ್ದು. ಆ್ಯಂಡ್ ಮೆಟಾಫೇಸ್ ಕ್ರೋಮೋಸೋಮ್ಸ್ ಕನ್ಸಿಸ್ಟ್ ಆಫ್ 2 ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಎರಡು ಇರುವಂಥದ್ದು ನಾವು ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಇರುವಂತಹ ಅಲ್ಲಿ ಸೆಂಟ್ರೋಮಿಯರ್ ಇರುತ್ತೆ, ಅದು ನಾವು ಪ್ರೈಮರಿ ಕನ್ಸ್ಟಿಟ್ಯೂಷನ್. ಆ್ಯಂಡ್ ದಟ್ ಪ್ರೈಮರಿ ಕನ್ಸ್ಟಿಟ್ಯೂಷನ್ ಈಸ್ ಸರೌಂಡೆಡ್ ಬೈ ದ ಇಟ್ ಇಸ್ ಅಟ್ಯಾಚ್ ಬೈ ದ ಕೈನೆಟಿಕ್ ಕೋರ್. ಸೊ ಹಿಯರ್ 2 ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆರ್ ಇನಿಷಿಯಲಿ ಅಟ್ಯಾಚ್ ಆಲ್ ಅಲಾಂಗ್ ದೇರ್ ಲೆಂತ್ ಬೈ ಕೊಹೆಷನ್ ಪ್ರೋಟೀನ್ಸ್. ಸೊ ಆ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆಫ್ ಮೆಟಾಫೇಸ್ ಕ್ರೋಮೋಸೋಮು ಹ್ಯಾವ್ ಐಡೆಂಟಿಕಲ್ DNA ಮಾಲಿಕ್ಯೂಲ್ಸ್ ಇರುತ್ತೆ. ಮತ್ತು ಈ ಸಿಸ್ಟರ್ ಕ್ರೋಮ್ಯಾಟಿಡ್ ಅದು ಸೆಂಟ್ರೋಮಿಯರ್ ಇರುತ್ತೆ ಸ್ಪೆಸಿಫಿಕ್ ಆಫ್ ಅಂಡ್ ಅಟ್ಯಾಚ್ ದ ಕ್ಲೋಸ್ ಟು ದ ಕ್ರೋಮ್ಯಾಟಿಡ್. ಸೊ ಎಂಡ್ ಪಾಯಿಂಟ್ ಇರುವಂತಹ ಸೊ ಟರ್ಮಿನಲ್ ಪಾಯಿಂಟ್ ಆಫ್ ದಟ್ ಸಿಸ್ಟರ್ ಕ್ರೋಮ್ಯಾಟಿಡ್ ಇಸ್ ಕಾಲ್ಡ್ ಆಸ್ ದ ಟೀಲೋಮರ್. ನೆಕ್ಸ್ಟ್ ಇಲ್ಲಿ ಬರೋ ಕೈನೆಟಿಕ್ ಕೋರ್ ಅದು ಪ್ರೋಟೀನ್ ಕೋಟ್ ಸೆಂಟ್ರೋಮಿಯರ್. ಸೊ ಸ್ಪಿಂಡಲ್ ಫೈಬರ್ ಅಟ್ಯಾಚ್ಮೆಂಟ್ಗೆ ಹೆಲ್ಪ್ ಮಾಡುವಂತಹದ್ದು ಕೈನೆಟಿಕ್ ಕೋರ್. ದ ಎಂಡ್ಸ್ ಆಫ್ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಟೀಲೋಮಿಯರ್ಸ್ ಆರ್ ಟರ್ಮಿನಲ್. ಸೊ ಸಮ್ ಕ್ರೋಮೋಸೋಮ್ ಹ್ಯಾವ್ ಅ ಸೆಕೆಂಡರಿ ಕನ್ಸ್ಟ್ರಕ್ಷನ್. ಸೊ ಹೇಗೆ ಅಂದರೆ ಈಗ ಸಿಸ್ಟರ್ ಕ್ರೋಮ್ಯಾಟಿಡ್ ಮೇಲೆ ಲಾಸ್ಟ್ ಟರ್ಮಿನಲ್ ಹತ್ರ ಇನ್ನೊಂದು ಬಲ್ಬ್ ತರ ಕ್ರಿಯೇಷನ್ ಆಗಿರುತ್ತೆ. ಸೊ ಅದನ್ನು ನಾವು ಸೆಕೆಂಡರಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ವಿತ್ ನ್ಯೂಕ್ಲಿಯೋಲಸ್. ಸೊ ನಾವು NOR ಅಂತ ಕೂಡ ಕರಿತೀವಿ, ನ್ಯೂಕ್ಲಿಯೋಲರ್ ಆರ್ಗನೈಸಿಂಗ್ ರೀಜನ್. ಸೆಕೆಂಡರಿ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಇನ್ ಸಮ್ ಕ್ರೋಮೋಸೋಮ್ಸ್ ದೇರ್ ಇಸ್ ಅನದರ್ ಕನ್ಸ್ಟ್ರಕ್ಷನ್ ಹೇಳಿದೆ ಈಗ. ಸೊ ಅದನ್ನು ನಾವು ನ್ಯೂಕ್ಲಿಯರ್ ಆರ್ಗನೈಸಿಂಗ್ ರೀಜನ್ ಅಂತ ಹೇಳ್ತೀವಿ. ಸೊ ನಾಬ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದೆ, ಬಲ್ಬ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ. ಸೊ ಒಂದ್ಸಲ ಇರುತ್ತೆ ಅದನ್ನು ನಾವು ಸ್ಯಾಟಲೈಟ್ ಅಂತ ಹೇಳ್ತೀವಿ. ಆ ಕ್ರೋಮೋಸೋಮ್ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಇರುವಂತ ನಾವು ಸ್ಯಾಟ್ ಕ್ರೋಮೋಸೋಮ್. ಸ್ಯಾಟ್ ಅಂತ ಹೇಳಿದ್ರೆ ಸೈನ್ ಅಸಿಡೋಥೈಮಿನ್. ಸೊ ಯೂಶಲಿ ಯಾರಾಗಲಿ ಹೇಳಿದ ತಕ್ಷಣ ಸ್ಯಾಟ್ ಕ್ರೋಮೋಸೋಮ್ ಸ್ಯಾಟಲೈಟ್ ಇಂದ ಸ್ಯಾಟ್ ಅಂತ ಹೇಳ್ತೀವಿ. ಯಾ ತಗೊಂಡು ಹಾಗೇನೆ ಬಿಕಾಸ್ ಇಸ್ ಫಾರ್ಮ್ ಲೈಕ್ ಅ ಸ್ಯಾಟಲೈಟ್ ಬಟ್ ಇಟ್ಸ್ ಹ್ಯಾವಿಂಗ್ ಸಮ್ ಕೆಮಿಕಲ್ ಏಜೆಂಟ್ ದಟ್ ಇಸ್ ಅ ಸೈನ್ ಅಸಿಡೋಥೈಮಿನ್. ದಟ್ಸ್ ವಾಟ್ ಇಸ್ ಕಾಲ್ಡ್ ಆಸ್ ಸ್ಯಾಟ್ ಕ್ರೋಮೋಸೋಮ್ಸ್. ಸೊ ನೆಕ್ಸ್ಟ್ ಇನ್ನೊಂದು ಮೇನ್ ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ಸ್ ಅಲ್ಲಿ 13, 14, 15 and 20 and 21st ಕ್ರೋಮೋಸೋಮ್ಸ್. ಸೊ ಇಷ್ಟು ನಂಬರ್ ಇರೋ ಕ್ರೋಮೋಸೋಮ್ಸ್ ನಾವು ಸ್ಯಾಟ್ ಕ್ರೋಮೋಸೋಮ್ ಅಂತೀವಿ. ಸೊ ಇಷ್ಟು ಮಾತ್ರ ಬಲ್ಬ್ ನಾಬ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆನ್ಸ್ ಇರುತ್ತೆ ಕ್ರೋಮೋಸೋಮ್ಸ್ ಅಲ್ಲಿ. ಸೊ ಇದನ್ನ ನೆನಪಿಟ್ಕೋಬೇಕು. ಯಾರು ತಿಳ್ಕೊಳ್ಳೋ ಕೇಳ್ಬೋದು MCQ ಅಲ್ಲಿ. ಸೊ 13, 14, 15, 20 and 21. ಸೊ ನೆನಪಿಟ್ಕೊಳ್ಳೋಕೆ ಹೇಗೆ ಅಂತ ಹೇಳಿದ್ರೆ 13 ಆಮೇಲೆ 14, 15. ಸೊ 3 ನಂಬರ್ಸ್ ಯೂಶಲಿ ನೆನಪಿಟ್ಕೊಂಡು ಆಮೇಲೆ 20, 21st ಅಂತ ನೆನಪಿಟ್ಕೋಬೇಕು. ನೆನಪಿಟ್ಕೊಂತಲ್ಲ ಅದು ನಾವು ಹ್ಯಾವ್ ಟು ಮೆಮರೈಸ್. ಸೊ ಅದಕ್ಕೂ ನಾವು ಟ್ರಿಕ್ಸ್ ಅಂತ ಇರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಹೇಳಿ ಟೀಲೋಮಿಯರ್. ಟರ್ಮಿನಲ್ ಪಾರ್ಟ್ ಆಫ್ ಕ್ರೋಮೋಸೋಮ್ ಕ್ರೋಮ್ಯಾಟಿಡ್ಸ್ ನಾವು ಟೀಲೋಮಿಯರ್ ಅಂತ ಹೇಳ್ತೀವಿ. ಅದು ನಾನ್ ಸ್ಟಿಕ್ಕಿ ಆಗಿರುತ್ತೆ, ರಿಪೀಟೆಡ್ ಸೀಕ್ವೆನ್ಸ್ ಆಫ್ DNA ಕೂಡ ಆಗಿರುತ್ತೆ. ಸೊ ಟೀಲೋಮಿಯರ್ಗೆ ಫಾರ್ಮೇಷನ್ ಆಗುವಂತಹ ಎನ್ಸೈಮ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರೆ ಟೀಲೋಮರೇಸ್. ನೆಕ್ಸ್ಟ್ ಹ್ಯಾಪ್ಲಾಯ್ಡ್. ಸೊ ಹ್ಯಾಪ್ಲಾಯ್ಡ್ ಗೊತ್ತಾಗುತ್ತೆ N ಅಂತ ಬರೀತೀವಿ ನಾವು, ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್. ಸೊ ಇಲ್ಲಿ ಹ್ಯಾಪ್ಲಾಯ್ಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ದಿಸ್ ರೆಫರ್ಸ್ ಟು ಪ್ರೆಸೆನ್ಸ್ ಆಫ್ ಒನ್ ಸೆಟ್ ಕ್ರೋಮೋಸೋಮ್ಸ್. ಸೆಟ್ ಅಂತ ಹೇಳಿದ್ರೆ ಅದು ಗ್ರೂಪ್ ಇರುವಂತದ್ದು. ಸೊ ಒನ್ ಸೆಟ್ಗೆ ಅಂದ್ರೆ 2 ಕ್ರೋಮೋಸೋಮ್ ಇದ್ರೆ ಒನ್ ಸೆಟ್ ಅಂತ ಹೇಳ್ತೀವಿ. ಸೊ ಜನರಲಿ ಗ್ಯಾಮೆಟ್ಸ್ ಆಫ್ ಅನಿಮಲ್ಸ್ ಹ್ಯಾವ್ ಅ ಹ್ಯಾಪ್ಲಾಯ್ಡ್ ಸೆಟ್. ಸೊ ಅನಿಮಲ್ಸ್ ಗ್ಯಾಮೆಟ್ಸ್ ಯಾವಾಗಲೂ ಹ್ಯಾಪ್ಲಾಯ್ಡ್ ಇರುತ್ತೆ. ನಮ್ಮ ಹ್ಯೂಮನ್ ಬಾಡಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. 23 ಪೇರ್ಸ್ ಇಟ್ಸ್ 24 ಬಟ್ 23 ಪೇರ್ಸ್ ಆದರೆ ಪ್ರೆಸೆಂಟ್ ಇರುತ್ತೆ. ಅದನ್ನ ನಾವು ಡಿಪ್ಲಾಯ್ಡ್ ಸೆಟ್ ಅಂತ ಕರಿತೀವಿ. ಅದನ್ನ ನಾವು 2N ಅಂತ ಕರಿತೀವಿ. ಸೊ 2N ನಾವು ಹೇಗೆ ತಗೋತೀವಿ ಅಂತ ಹೇಳಿದ್ರೆ 12 ಪೇರ್ಸ್ ಇರುವಂತಹ ಇನ್ ಹ್ಯೂಮನ್ಸ್ 2N = 46 with 44 chromosomes are autosomes and 2 are allosomes. ಸೊ ನಾವು ಕ್ರೋಮೋಸೋಮ್ಸ್ ಆಗಲೇ ಹೇಳಿದೆ 2 ಟೈಪ್ ಇರುತ್ತೆ ಅಂತ, ಆಟೋಸೋಮ್ ಅಲೋಸೋಮ್. ಸೊ ಆಗಲೇ ಹೇಳಿದೆ ನಾನು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಆರ್ ಆಟೋಸೋಮ್ಸ್ ಅಂಡ್ 1 ಪೇರ್ ಆಫ್ ಕ್ರೋಮೋಸೋಮ್ಸ್ ಆರ್ ಅಲೋಸೋಮ್ಸ್ ಬಿಕಾಸ್ XY ಅಂತ ಹೇಳಿದೆ. ಸೊ XY ಅನ್ನೋದು ಅದು ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ. X is responsible for female, Y is responsible, XY is responsible for male, for female then XX. ಸೊ ಇದರ 2 ಕ್ರೋಮೋಸೋಮ್ ಇರುತ್ತೆ, ಅದನ್ನು ಅಲೋಸೋಮ್ಸ್ ಅಂತ ಹೇಳ್ತೀವಿ. ಆಟೋಸೋಮ್ಸ್ ಅಂದ್ರೆ ಯೂಶಲಿ ಸೇಮ್ ಇರುವಂತದ್ದು, ಅದು ಸೊಮ್ಯಾಟಿಕ್ ಕ್ರೋಮೋಸೋಮ್ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಇದು 2 ಮೇನ್ಲಿ ಕೈಂಡ್ಸ್ ಆಫ್ ಕ್ರೋಮೋಸೋಮ್ಸ್. ಸೊ ಆನ್ ದ ಬೇಸಿಸ್ ಆಫ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಇದನ್ನು ಕೂಡ ಮಾಡಿದ್ದೀನಿ ನಾನು. ಮೆಟಾಸೆಂಟ್ರಿಕ್ ಅಂದ್ರೆ ಹೇಗೆ, ಸಬ್ಮೆಟಾಸೆಂಟ್ರಿಕ್ ಸೊ ಅಂತ ಹೇಳಿದೆ ಅಂತ ಅನ್ಕೊಂತೀನಿ ಪ್ರೀವಿಯಸ್ ವಿಡಿಯೋಲಿ. ಮೆಟಾಸೆಂಟ್ರಿಕ್ ಅಂತ ಸೆಂಟ್ರೋಮಿಯರ್ ಅಡ್ಡ ಮಿಡಲ್ ಇದ್ರೆ ಅದನ್ನು ಮೆಟಾಸೆಂಟ್ರಿಕ್ ಅಂತ ಹೇಳ್ತೀವಿ. ಮಿಡಲ್ ಬಿಟ್ಟು ಸೊ ಪಿ ಆರ್ಮ್ ಜಾಸ್ತಿ ಇತ್ತು. ಸೊ ಪಿ ಆರ್ಮ್ ಅಂತ ಹೇಳಿದ್ರೆ ಕೆಳಗಡೆದು, ಕ್ಯೂ ಅಂತ ಮೇಲೆದು. ಪಿ ಆರ್ಮ್ ಕೆಳಗಡೆ ಅಂದರೆ ಕೆಳಗಡೆದು ಜಾಸ್ತಿ ಉದ್ದ ಇದ್ದು ಮೇಲ್ಗಡೆ ಸ್ವತುಂಡ ಇದ್ರೆ ಸೊ ಮೆಟಾಸೆಂಟ್ರಿಕ್ ಅಂತ ಹೇಳ್ತೀವಿ. ಆಕೋಸೆಂಟ್ರಿಕ್ ಅಂತ ಹೇಳಿದ್ರೆ ಸೊ ಇಟ್ಸ್ ವೆರಿ ಮಚ್ ಆಫ್ ಸ್ಮಾಲರ್ ಆಫ್ ಕ್ಯೂ ಆರ್ಮ್, ಅದು ನಾವು ಆಕೋಸೆಂಟ್ರಿಕ್. ಟೀಲೋ ಅಂತ ಹೇಳಿದ್ರೆ ಇಟ್ ಹ್ಯಾವಿಂಗ್ ಸೆಂಟರ್ ಮಿಸ್ ಲೋಕೆಟ್ ಟೀಲೋಮರ್ ಅದೊಂದೇ ಇರುವಂಥದ್ದು ಇದ್ರ ಟರ್ಮಿನಲ್ಲಿ ಇಂಟರ್ಸೆಂಟ್ರಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ತೋರಿಸಿದೆ ಸೆಕೆಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿದೆ, ತೋರಿಸಿದೆ ನೋಡಿ ಡಯಾಗ್ರಾಮಲ್ಲಿ. ಇಸ್ ದ ಸೆಕೆಂಡರಿ ಕನ್ಸ್ಟ್ರಕ್ಷನ್. ಸೊ ಇದಾಯಿತು ಕ್ರೋಮೋಸೋಮ್ಸ್ ಬಗ್ಗೆ ಯೂಶಲಿ ನಮಗೆ ಗೊತ್ತಿರಬೇಕಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೇನ್ ಕಾನ್ಸೆಪ್ಟಿಗೆ ಬಂದು ಸೆಲ್ ಸೈಕಲ್. ಹಾಗಾದರೆ ಸೆಲ್ ಸೈಕಲ್ ಏನು ಹಾಗೆ ಹೇಳಿದೆ, ದ ಸೀರೀಸ್ ಆಫ್ ಇವೆಂಟ್ಸ್ ಇನ್ ಸೆಲ್ ಪ್ರಿಪೇರ್ ಇಟ್ಸೆಲ್ಫ್ ಟು ಡಿವೈಡ್ ಜೆನೆಟಿಕ್ ಮೆಟೀರಿಯಲ್ ಈಕ್ವಲಿ ಬಿಟ್ವೀನ್ 2 ಡಾಟರ್ ಸೆಲ್ಸ್. ಸೊ ಇಲ್ಲಿ 2 ಥರ ಬರುತ್ತೆ, ಇಂಟರ್ಫೇಸ್ ಅಂಡ್ ಮೆಟಾಸಿಸ್ ಅಂತ. ಸೊ ಇಂಟರ್ಫೇಸ್ ಅನ್ನೋದು 95% ಆಫ್ ಸೆಲ್ ಸೈಕಲ್ನ ಕವರ್ ಮಾಡುತ್ತೆ. 5% ಮೆಟಾಸಿಸ್ ಮಾಡುವಂಥದ್ದು. ಮೆಟಾಸಿಸ್ ನಾವು ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಇಲ್ಲಿ ಇಂಟರ್ಫೇಸ್ ಅಲ್ಲಿ 3 ಫೇಸಸ್ ಇನ್ವಾಲ್ವ್ಸ್ ಇರುತ್ತೆ, G1, G2 and S ಫೇಸ್ ಅಂತ. ಗ್ಯಾಪ್ 1 ಫೇಸ್ ಆರ್ ಗ್ರೋತ್ 1 ಫೇಸ್ ಅಂತ ಕೂಡ ಹೇಳ್ತೀವಿ. ಮೆಟೋಟಿಕ್ ಫೇಸ್ ನಾವು ಆಲ್ಟರ್ನೇಟ್ ಆಗಿ ಇಂಟರ್ಫೇಸ್ ಅಲ್ಲಿ ಇರುವಂತದ್ದು. ಆಲ್ಟರ್ನೇಟ್ಸ್ ವಿತ್ ದ ಇಂಟರ್ಫೇಸ್ ಸೆಲ್ ಸೈಕಲ್. ದ ಇಂಟರ್ಫೇಸ್ ಟೇಕ್ಸ್ ಅಬೌಟ್ 90% ಆಫ್ ಟೈಮ್. ಸೊ ಮ್ಯಾಕ್ಸಿಮಮ್ ಅಂತ 24 ಅವರ್ಸ್ ಇಂಟರ್ಫೇಸ್ಗೆ ಬೇಕು. ಅಂಡ್ ಇಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಗ್ರೋತ್ ಅಂಡ್ ಡೂಪ್ಲಿಕೇಶನ್ ಮಾಡುವಂಥದ್ದು.
ಸೊ ಫಸ್ಟ್ ಒನ್ G1 ಗ್ಯಾಪ್ ಆನ್ ಗ್ರೋತ್ 1 ಆರ್ ಪೋಸ್ಟ್ ಮೆಟಾಟಿಕ್ ಫೇಸ್ ಅಂತ ಕೂಡ ಅಂತೀವಿ. S ಅಂದ್ರೆ ಸಿಂಥೆಟಿಕ್ ಫೇಸ್, G2 ಅಂದ್ರೆ ಗ್ರೋತ್ 2 ಪ್ರೀ ಮೆಟಾಟಿಕ್ ಫೇಸ್. ಮೈಟೋಸಿಸ್ ಇಟ್ಸ್ ಈಕ್ವೇಷನ್ ಸೆಲ್ ಡಿವಿಷನ್. ಸೊ ನಾವು ಓದುವಂಥದ್ದು ಸೆಲ್ ಸೈಕಲ್ ಸೆಲ್ ಡಿವಿಷನ್. ಸ್ವಲ್ಪ ಸೆಲ್ ಸೈಕಲ್ ಓದ್ತೀವಿ. ಸೊ ಗ್ರೋತ್ ಫೇಸಲ್ಲಿ ಏನಾಗುತ್ತೆ G1 ಫೇಸ್ ಅಂತ ಹೇಳಿದ್ರೆ ಸೆಲ್ ಎನ್ಸೈಮ್ಸ್ ಸಿಂಥಸಿಸ್ ಆಗುತ್ತೆ, ಡಿನೆಸಿಸ್ ಆಗುತ್ತೆ, ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾನ್ ಸೈಕ್ಲಿಂಗ್ ಆಗಿರುವಂತಹ ಇರೋ ಹಾಗೆ ಉಳ್ಕೊಳ್ಳುತ್ತೆ, ಪರ್ಮನೆಂಟ್ ಆಗಿ ಸೆಲ್ ಸೈಕಲ್ ಪರ್ಮನೆಂಟ್ ಆಗಿರುತ್ತೆ. ಅದನ್ನು ನಾವು ಕ್ವಾನ್ಸೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಮ್ ನಾನ್ ಸೈಕ್ಲಿಂಗ್ ಸೆಲ್ಸ್ ರಿಮೇನ್ಸ್ ಇನ್ ದಿಸ್ ಫೇಸ್ ಆಫ್ ದ ಸೆಲ್ ಸೈಕಲ್ ಪರ್ಮನೆಂಟ್ಲಿ. ಇದು ಹಂಗೆ ಉಳ್ಕೊಂಡುತ್ತೆ. ಅದಕ್ಕಾಗಿ ಇದನ್ನು ನಾವು G0 ಫೇಸ್ ಅಂತ ಹೇಳ್ತೀವಿ. ನಾವು ಕ್ವಾನ್ಸೆಂಟ್ ಫೇಸ್ ಆರ್ G0 ಫೇಸ್ ಅಂತ. ದ ಸ್ಪೆಷಲೈಸ್ ಸೆಲ್ಸ್ ಸಚ್ ಆಸ್ ಯಾವ್ದು ಅಂತ ಹೇಳಿದ್ರೆ ಹೆಪಾಟೋಸೈಟ್ಸ್, ಅಡಿಪೋಸೈಟ್ಸ್ ರಿಮೇನ್ಸ್ ಇನ್ GO ಫೇಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ S ಫೇಸ್. ಇಸ್ ಅ ಸಿಂಥೆಟಿಕ್ ಫೇಸ್. ಸೊ ಸಿಂಥೆಟಿಕ್ ಫೇಸ್ ಅಂತಂದ್ರೆ ಆ ಸಿಂಥಸೈಸ್ ಆಗುವಂಥದ್ದು DNA ಸಿಂಥಸೈಸ್ ಆಗುತ್ತೆ ಹೇಳ್ತೈತೆ. The single standard chromosomes become double. ಅಂದರೆ ಇಲ್ಲಿ ಸಿಂಥಸಿಸ್ ಹೇಗಾಗುತ್ತೆ ಅಂತಂದರೆ ಡೂಪ್ಲಿಕೇಶನ್ ಅಂತ ಹೇಳ್ತೀವಿ. ಡೂಪ್ಲಿಕೇಶನ್ ಅಂತಂದರೆ ಇಟ್ಸ್ ರೆಪ್ಲಿಕೇಶನ್, ಒಂದರದ್ದು ಕಾಪಿ ಆಗುವಂಥದ್ದು. ಸಿಂಗಲ್ ಸ್ಟ್ಯಾಂಡ್ ಇರುವಂಥದ್ದು ಡಬಲ್ ಸ್ಟ್ಯಾಂಡ್ ಆಗಿ ಕ್ರೋಮೋಸೋಮ್ಸ್ ನಾವು ಡಬಲ್ ಮಾಡ್ತೀವಿ, ಸಿಂಥಸೈಸ್ ಮಾಡ್ತೀವಿ, ಡೂಪ್ಲಿಕೇಶನ್ ಮಾಡ್ತೀವಿ ಕ್ರೋಮೋಸೋಮ್ಸ್ನ. ಅವಾಗ ನಂಬರ್ಸ್ ಅವಾಗ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದ ಸೆಂಟ್ರೋಸೋಮ್ಸ್ ಆಲ್ಸೋ ಅಂಡರ್ಗೋ ಡೂಪ್ಲಿಕೇಶನ್ ಲೇಟ್ S ಫೇಸ್. ಸೊ ಇದು S ಫೇಸ್ ಬಗ್ಗೆ. ನೆಕ್ಸ್ಟ್ G2 ಅಂದರೆ ಗ್ರೋತ್ ಫೇಸ್, ಗ್ರೋತ್ 2 ಫೇಸ್, ಗ್ಯಾಪ್ 2 ಫೇಸ್, ಪ್ರೀ ಮೈಟೋಟಿಕ್ ಅಂತ ಹೇಳ್ತೀವಿ. ಇದನ್ನ ಪ್ರೀ ಮೈಟೋಟಿಕ್ ಯಾಕಂತ ಹೇಳ್ತೀವಿ ಅಂದರೆ ಸೊ ಇಟ್ಸ್ ದ ಲಾಸ್ಟ್ ಸ್ಟೆಪ್ ಆಫ್ ದ ಇನ್ ದಿಸ್ ಸೈಕಲ್ ಆ್ಯಂಡ್ ಇಟ್ ಇಸ್ ನಿಯರ್ ಟು ದ ಮೈಟೋಸಿಸ್. ಸೊ ದಟ್ ವಿಲ್ ಕಾಲ್ಡ್ ಆಸ್ ಅ ಪ್ರೀ ಮೈಟೋಟಿಕ್ ಫೇಸ್. ಸೊ ಅದನ್ನು ಪೋಸ್ಟ್ ಅಂತ ಫಸ್ಟ್ ಯೂಸ್ ಮಾಡೋದು. ಅದಕ್ಕೆ ಚೆಕ್ ಪಾಯಿಂಟ್ಸ್ ಕೂಡ ಬರುತ್ತೆ. ಸೊ ಚೆಕ್ ಪಾಯಿಂಟ್ಸ್ ನಾನು ಔಟ್ ಆಫ್ ಇನ್ಸರ್ಟಿ ಕಾನ್ಸೆಪ್ಟ್ ಅಂತ ಒಂದು ವಿಡಿಯೋ ಮಾಡಿದೆ. ಇಫ್ ಯು ಆರ್ ನಾಟ್ ಆಫ್ ದಟ್ ಒನ್, ಸೊ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ದಿಸ್ ಒನ್ get the point, watch that video. So G2 phase ಬಂದಾಗ this stages is characterized by the cell growth and increases synthesis of protein. So ನಾವು ಏನು ಸಿಂಥಸಿಸ್ ಮಾಡಿದ್ವಿ ಸೊ ರಿಲೇಟೆಡ್ ಟು ದ ಪ್ರೋಟೀನ್. ಸೊ ಇದನ್ನ ಇನ್ಕ್ರೀಸ್ ಮಾಡ್ತೀವಿ, ಸೆಲ್ ಗ್ರೋತ್ನ ಹೆಚ್ಚು ಮಾಡ್ತೀವಿ. ಇದರಲ್ಲಿ ಯೂಸ್ ಆಗುವಂತಹ ಪ್ರೋಟೀನ್ಸ್ ಆದಂಥ ಟ್ಯೂಬ್ಲಿನ್ ಪ್ರೋಟೀನ್. ಸೊ ಡ್ಯೂರಿಂಗ್ ದಿಸ್ ಫೇಸಸ್ ದ ಮೈಟೋಕಾಂಡ್ರಿಯಾ ಅಂಡ್ ಅದರ್ ಆರ್ಗನಲ್ಸ್ ಡುಪ್ಲಿಕೇಟ್ಸ್. ಇಲ್ಲಿ ಯಾವುದೇ ಒಂದು ಚೇಂಜಸ್ ಆಗುತ್ತೆ, ಬಟ್ ಮೈಟೋಕಾಂಡ್ರಿಯಾ ಬಿಕಾಸ್ ವಿ ನೋ ದಟ್ ಮೈಟೋಕಾಂಡ್ರಿಯಾ ಕಾಲ್ಡ್ ಆಸ್ ಅ ಪವರ್ ಹೌಸ್ ಆಫ್ ಸೆಲ್ಸ್ ಅಂಡ್ ಇಟ್ ಹ್ಯಾವಿಂಗ್ ಎನರ್ಜಿ ಕರೆನ್ಸಿ ಕಾಲ್ಡ್ ATP. ಅದಕ್ಕೋಸ್ಕರ ನಮಗೆ ಪ್ರೋಟೀನ್ ಮಾಡೋಸ್ಕರ ATP ಬೇಕು, ನಮಗೆ ಎನರ್ಜಿ ಕರೆನ್ಸಿಗೋಸ್ಕರ. ಸೊ ಅದು ಕೂಡ ಇಲ್ಲಿ ಡೂಪ್ಲಿಕೇಟ್ ಆಗುತ್ತೆ. ಮತ್ತೆ ದ ಸೆಲ್ ಎಂಟರ್ಸ್ ದ, ಸೊ ಇದು ಎಂಡ್ ಆಗಿದ ತಕ್ಷಣ ಸೆಲ್ M ಫೇಸಿಗೆ ಎಂಟರ್ ಆಗುತ್ತೆ. ಸೊ ಡ್ಯೂರೇಷನ್ ಆಫ್ ಒನ್ ಸೆಲ್ ಸೈಕಲ್ ಇಸ್ ಅಬೌಟ್ 24 hours. ಸೊ ನಾನು ಆಗಲೇ ಹೇಳಿದೆ ಮ್ಯಾಕ್ಸಿಮಮ್ ಡ್ಯೂರೇಷನ್ಸ್ 24 hours ಅಲ್ಲಿ. M ಫೇಸಿಗೆ ಮಿನಿಮಮ್ ಅಂದ್ರೆ ಲೆಸ್ ಅಂದ್ರೆ 1 hour ಬೇಕಾಗುತ್ತೆ. 1 hour ಸಾಕು M ಫೇಸಲ್ಲಿ, ವಿಚ್ ಮೀನ್ಸ್ ಸೆಲ್ ಡಿವಿಷನ್ ಸೈಕಲ್, ಸೆಲ್ ಡಿವಿಷನ್ ಕಾನ್ಸೆಪ್ಟ್ ಬರುತ್ತೆ. S ಫೇಸಿಗೆ 6 to 8 hours, G1 ಗೆ ಇಟ್ಸ್ ಆಕ್ಯುಪೈಸ್ 5 hours and ಇಟ್ಸ್ ಮೋಸ್ಟ್ ವೇರಿಯಬಲ್ ಇನ್ ಲೆಂತ್. G2 ಫೇಸಲ್ಲಿ 4 to 6 hours ಬೇಕು, ಮ್ಯಾಕ್ಸಿಮಮ್ ಅಂದರೆ 4 hours ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇದು ಇಷ್ಟು ಸೆಲ್ ಸೈಕಲ್. ಇದು ನಾವು ಒಂದು ಸರ್ಕಲ್ ಹಾಕಿ ಬರೆದ್ರೆ ಇಂಟರ್ಫೇಸ್ ಜಾಸ್ತಿ ತಗೊಳುತ್ತೆ, ಆದರೆ 90% ಆಫ್ ಕವರ್ ಮಾಡುವಂಥದ್ದು ಸೆಲ್ ಸೈಕಲ್ಲಿ. ನೆಕ್ಸ್ಟ್ ಬಂದಾಗ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಅಂತ ಹೇಳಿದ್ರೆ ಏನು, ಒಂದು ಸೆಲ್ ಡಾಟರ್ಸ್ ಆಗಿ ಡಿವೈಡ್ ಮಾಡ್ತಿದೆ, ಅದನ್ನು 2 ಡಾಟರ್ಸ್ ಆಗಿ ಡಿವೈಡ್ ಮಾಡ್ತಿರುವಂಥದ್ದು. ಸೊ ಯಾವ ಥರ ಡಿವೈಡ್ ಆಗುತ್ತೆ, 2 ಥರ ಆಗುತ್ತೆ. ಒಂದು ಈಕ್ವೇಷನ್ ಆಗುತ್ತೆ, ಇನ್ನೊಂದು ರಿಡಕ್ಷನ್ ಆಗುತ್ತೆ. ಈಕ್ವೇಷನ್ ಅಂತಂದರೆ ಒಂದು ಸೆಲ್ ಡಿವೈಡ್ ಅಂದರೆ ಜಸ್ಟ್ 2 ಬರುತ್ತೆ. ಅದೇ ರಿಡಕ್ಷನ್ 2 ಬರುವಂಥದ್ದು ರಿಡಕ್ಷನಲ್. ಸೊ 4 ಬಂದರೆ ಸೊ ಈಕ್ವೇಷನ್ ಅದಕ್ಕೂ ಇಷ್ಟೇ ಕ್ರೋಮೋಸೋಮ್ಸ್, ಇದಕ್ಕೂ ಇಷ್ಟೇ ಕ್ರೋಮೋಸೋಮ್ಸ್ ಈಕ್ವಲ್ ಡಿವೈಡ್ ಮಾಡಬಹುದು, ಅದು 4 ಡಿವೈಡ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ಅದನ್ನ ಕಾನ್ಸೆಪ್ಟ್ ಬರೋಕ್ಕೂ ಮುಂಚೆ ಒಂದು ಸೆಲ್ ಡಿವೈಡ್ ಆಗ್ತಿದೆ ಅಂತಂದರೆ ಜಸ್ಟ್ ಇಟ್ ಡಿವೈಡಿಂಗ್ ಇಟ್ಸ್ ನ್ಯೂಕ್ಲಿಯಸ್ ಅಂತ ಅದನ್ನು ಕ್ಯಾರಿಯೋಕಿನೆಸಿಸ್ ಅಂತ ಹೇಳ್ತೀವಿ. ಅದೇ ಏನಾದರೂ ಸೈಟೋಪ್ಲಾಸಂ ಡಿವೈಡ್ ಆಗ್ತದೆ ಸೈಟೋಕೈನೆಸಿಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅನ್ ಈಕ್ವೇಷನ್ ಸೆಲ್ ಡಿವಿಷನ್ ಇನ್ ವಿಚ್ 2 ಐಡೆಂಟಿಕಲ್ ಡಾಟರ್ ಸೆಲ್ಸ್ ಆರ್ ಫಾರ್ಮ್ ಫ್ರಮ್ ಒನ್ ಮದರ್ ಸೆಲ್. ಇದನ್ನು ನಾವು ಸೆಲ್ ಡಿವಿಷನ್ ಅಂತ ಕರಿತೀವಿ. 2 ಟೈಪ್ ಇರುತ್ತೆ. ಸೊ ಹೇಳಿ ಕ್ಯಾರಿಯೋಕಿನೆಸಿಸ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಡಿವಿಷನ್ ಆಗುವಂಥದ್ದು, ಸೈಟೋಕೈನೆಸಿಸ್ ಅಂದರೆ ಸೈಟೋಪ್ಲಾಸಂ ಡಿವಿಷನ್ ಆಗುವಂಥದ್ದು. ಸೊ ಮೈಟೋಸಿಸ್ ಮೇನ್ ಆಗಿ ತಗುವಂಥದ್ದು ಸೊಮ್ಯಾಟಿಕ್ ಸೆಲ್ಸ್, ಅಂದರೆ ಜರ್ಮ್ ಸೆಲ್ಸ್ ಆಗಿರಲ್ಲ, ನಮ್ಮ ಹ್ಯೂಮನ್ ಬಾಡಿಲಿ ಮೇನ್ ಆಗುವಂಥದ್ದು ಪ್ಲಾಂಟ್ಸಲ್ಲಿ ಗೊನಾಡ್ಸ್, ಮೆರಿಸ್ಟೆಮೆಟಿಕ್ ಸೆಲ್ಸ್, ಪರ್ಟಿಕ್ಯುಲರ್ಲಿ ಯಾವುದು ಅಂತ ಹೇಳಿದ್ರೆ ರೂಟ್ ಟಿಪ್ ಶೂಟ್ ಟಿಪ್ಪಲ್ಲಿ ಆಗುವಂಥದ್ದೆಲ್ಲ ಮೈಟೋಸಿಸ್. ಅದು ನಾವು ಇಂಡಕ್ಟ್ ಅಂತ ಹೇಳಿದ್ರೆ ನಾವು ಹೈಯರ್ ಸ್ಟಡೀಸಲ್ಲಿ ಓದ್ತೀವಿ. ಮೈಟೋಸಿಸ್ ಅಲ್ಲಿ ಸೊ 4 ಸ್ಟೆಪ್ಸ್ ಬರುತ್ತೆ. ಮೈಟೋಸಿಸ್ ಅಂತ ಏನು, ಇಟ್ಸ್ ಈಕ್ವೇಷನ್ ಸೆಲ್ ಡಿವಿಷನ್, ಈಕ್ವಲ್ ಆಗಿ ಡಿವೈಡ್ ಆಗುವಂಥದ್ದು. ಸೊ ಅದರಲ್ಲಿ 4 ಸ್ಟೆಪ್ ಬರುತ್ತೆ: ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಆ್ಯಂಡ್ ಟೀಲೋಫೇಸ್. ಫಸ್ಟ್ ಒನ್ ಇಸ್ ದ ಪ್ರೋಫೇಸ್. ಸೊ ಪ್ರೋಫೇಸ್ ಅಲ್ಲಿ ಕ್ರೊಮ್ಯಾಟಿನ್ ಫೈಬರ್ಸ್ ಟೈಟ್ ಲೈಕ್ ಕಾಯಿಲ್ಡ್ ಆಗಿ ಕಂಡೆನ್ಸ್ ಫಾರ್ಮ್ ಆಗಿರುತ್ತೆ, ಅದನ್ನ ಕ್ರೋಮೋಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯೋಲಸ್ ಇದರಲ್ಲಿ ಏನು ಇರುತ್ತೆ ಅಂದರೆ ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ ಇರುವಂತಹ ಒಂದು ಪರ್ಟಿಕ್ಯುಲರ್ ಸಿಗ್ನಲ್ಸ್ಗೆ ಹೆಲ್ಪ್ ಮಾಡುವಂಥದ್ದು, ಅದು ಇಲ್ಲಿ ಡಿಸಪೇರ್ ಆಗಿರುತ್ತೆ. ನ್ಯೂಕ್ಲಿಯರ್ ಎನ್ವೆಲಪ್ ಕೂಡ ಅದು ಕೂಡ ಡಿಸಪೇರ್ ಆಗಿ ಫ್ರಾಗ್ಮೆಂಟ್ಸ್ ಆಗಿರುತ್ತೆ. ಸೆಂಟ್ರೋಸೋಮ್ಸ್ ಅವಾಗ ಅದು ಲೆಟ್ಸ್ ಮೂವ್ ಅವೇ ಫ್ರಮ್ ಈಚ್ ಅದರ್ ಆ್ಯಂಡ್ ಪ್ರೊಡ್ಯೂಸ್ ಆಸ್ಟರ್ಸ್. ಸೊ ಆ ಆಸ್ಟರ್ಸ್ ಹೇಗಾಗುತ್ತೆ ಅಂದರೆ ರೇಡಿಯಲ್ ರೇ, ಶಾರ್ಟ್ ಮೈಕ್ರೋಟ್ಯೂಬ್ಸ್ ಥರ ಫಾರ್ಮ್ ಆಗುತ್ತೆ ಫ್ರಮ್ ಸೆಂಟ್ರೋಸೋಮಿಂದ. ಅದರ ಸ್ಟಾರ್ಸ್ ರೀತಿಲಿ ಏಸ್ಟರ್ಸ್ ಅದು ಹೋಗಿ ಕ್ರ್ಯಾಚ್ ಆಗುತ್ತೆ ಟಿಪ್ ಆಫ್ ದಟ್ ಸೈಕಲ್. ಮತ್ತೆ ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಡಿಕಲಮ್, ನ್ಯೂಕ್ಲಿಯೋಲಸ್ ಇದೆಲ್ಲ ಕೂಡ ಡಿಸ್ಆರ್ಗನೈಸ್ಡ್, ಅವೆಲ್ಲ ಇರೋದಿಲ್ಲ, ಅಷ್ಟು ಲಾಸ್ಟ್ ಆಗಿರುತ್ತೆ. ಇದು ಪ್ರೋಫೇಸ್. ಸೊ ಪ್ರೋಫೇಸಲ್ಲಿ ಏನು ಬರುತ್ತೆ, ಪ್ರೋ ಮೆಟಾಫೇಸ್. ಅಂದರೆ ಮೆಟಾಫೇಸ್ಗೂ ಮುಂಚೆ ಪ್ರೋಫೇಸ್ ಆದಮೇಲೆ ಇಟ್ಸ್ ಇನ್ ಬಿಟ್ವೀನ್ ದಮ್. ಅಲ್ಲಿ ಏನಾಗುತ್ತೆ ಅಂದರೆ ಸ್ಪಿಂಡಲ್ ಫೈಬರ್ಸ್ ಪೆಂಟಕೋರಿಗೆ ಅಟ್ಯಾಚ್ ಆಗುತ್ತೆ. ಅದನ್ನು ಹೇಳಿದೆ, ಪೆಂಟಕೋರ್ ಹೆಲ್ಪ್ ಆಗುತ್ತೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ ಅಂತ ಫಸ್ಟ್ ಪಾಯಿಂಟ್ ಹೇಳಿದೆ. ಸೊ ಇಲ್ಲಿ ಹೆಲ್ಪ್ ಆಗುತ್ತೆ ಪ್ರೋ ಮೆಟಾಫೇಸಲ್ಲಿ. ಮತ್ತು ಕ್ರೋಮೋಸೋಮ್ಸ್ ಎಲ್ಲ ಈಕ್ವೇಟರ್ ಫೇಸಲ್ಲಿಗೆ ಅರೇಂಜ್ ಆಗುತ್ತೆ. ಸೊ ದಟ್ ಕ್ರೋಮೋಸೋಮ್ಸ್ ಬಿಕಮ್ ಮೋರ್ ಕಂಡೆನ್ಸ್ಡ್. ಇಲ್ಲಿ ನಾನ್ ಕೈನೆಟೋಕೋರ್ ಮೈಕ್ರೋಟ್ಯೂಬ್ಯೂಲ್ಸ್ ಅಂದರೆ ಸ್ಪಿಂಡಲ್ಸ್ ಅದೇನು ಅಟ್ಯಾಚ್ ಆಗಿದ್ದು ತುದಿ ಹತ್ರ ಅವೆಲ್ಲ ಪಾಲಿಮರೈಸ್ ಆಗುತ್ತೆ ಆ್ಯಂಡ್ ದೇ ಡು ನಾಟ್ ಬೈಂಡ್ ಟು ಕೈನೆಟೋಕೋರ್, ದೇ ವಿಲ್ ರಿಮೇನ್ ಆಸ್ ದಟ್ ಲೈಕ್ ದಟ್. ನೆಕ್ಸ್ಟ್ ಮೆಟಾಫೇಸ್. ಸೊ ಇಟ್ ಇಸ್ ದ ಲಾಂಗೆಸ್ಟ್ ಸ್ಟೇಜ್ ಇನ್ ಮೆಟಾಸಿಸ್. ನಾವು ಯಾವುದೇ ತಗೊಂಡ್ರು ಮೆಟಾಫೇಸ್ ಮಾತ್ರ ಲಾಂಗೆಸ್ಟ್ ಆಗುತ್ತೆ ಬಿಕಾಸ್ ಇಟ್ಸ್ ಟೇಕಿಂಗ್ ಅಬೌಟ್ 20 minutes. ಇದು ಮಾಡೋಕ್ಕೋಸ್ಕರ ಇಲ್ಲಿ ಸೆಂಟ್ರೋಸೋಮ್ಸ್ ಆರ್ ಅಟ್ ದ ಆಪೋಸಿಟ್ ಪೋಲಲ್ಲಿ ಹಾಗೆ ಇರುತ್ತೆ ಆ್ಯಂಡ್ ಸೆಂಟ್ರೋಮಿಯರ್ಸ್ ಆಫ್ ಕ್ರೋಮೋಸೋಮ್ಸ್ ಲೈ ಆನ್ ಮೆಟಾಸೆಂಟ್ರಿಕ್ ಪ್ಲೇಟ್. ಸೊ ಒಂದು ಪ್ಲೇಟ್ ಫಾರ್ಮಲ್ಲಿ ಈಕ್ವೇಷನ್ ಟೈಪಲ್ಲಿ ಕ್ರೋಮೋಸೋಮ್ಸ್ ಅರೇಂಜ್ ಆಗುತ್ತೆ. ಅದಕ್ಕೆ ನಾವು ಮೆಟಾಸೆಂಟ್ರಿಕ್ ಪ್ಲೇಟ್ಸ್ ಆ್ಯಂಡ್ ಆರ್ಮ್ಸ್. ಸೆಂಟ್ರೋಮಿಯರ್ಸ್ ಆಫ್ ಕ್ರೋಮೋಸೋಮ್ಸ್ ಲೈ ಆನ್ ಮೆಟಾಸೆಂಟ್ರಿಕ್ ಪ್ಲೇಟ್ಸ್ ಆ್ಯಂಡ್ ಆರ್ಮ್ಸ್ ಆರ್ ಫೇಸಸ್ ದ ಪೋಲ್ಸ್. ಸೊ ಆರ್ಮ್ಸ್ ಅದರ ಪೋಲ್ಸಲ್ಲಿ ಅಟ್ಯಾಚ್ ಆಗಿ ಕ್ರೋಮೋಸೋಮ್ಸ್ ಎಲ್ಲ ಮೆಟಾಸೆಂಟ್ರಿಕ್ ಪ್ಲೇಟಲ್ಲಿ ಅರೇಂಜ್ ಆಗಿರುತ್ತೆ. ನೆಕ್ಸ್ಟ್ ಅನಾಫೇಸ್. ಇಟ್ ಇಸ್ ದ ಶಾರ್ಟೆಸ್ಟ್ ಸ್ಟೇಜ್ ಆಫ್ ಮೈಟೋಸಿಸ್. ಇಟ್ಸ್ ಟೇಕ್ಸ್ ಅ ಫ್ಯೂ ಮಿನಿಟ್ಸ್ ಓನ್ಲಿ. ಸೊ ಇಲ್ಲಿ ಸೆಂಟ್ರೋಮಿಯರ್ಸ್ ಆಫ್ ಆಲ್ ಕ್ರೋಮೋಸೋಮ್ಸ್ ಪ್ಲೇಟ್ಸ್ ಆ್ಯಂಡ್ ಸಿಸ್ಟರ್ ಕ್ರೋಮ್ಯಾಟಿಡ್ ಸಪರೇಟ್ಸ್ ಆಸ್ ದಿ ಕೊಹೆಷನ್ ಡಿಸಾಲ್ವ್ಸ್. ಇಲ್ಲಿ ಕಂಡೆನ್ಸ್ ಕ್ರೋಮ್ಯಾಟಿಡ್ಸ್ ಆರ್ ಪುಲ್ಡ್ ಅಪೋಸಿಟ್ ಪೋಲ್ಸ್ ಆ್ಯಂಡ್ ಕೈನೆಟೋಕೋರ್ಸ್ ಮೈಕ್ರೋಟ್ಯೂಬ್ಯೂಲ್ಸ್ ಶಾರ್ಟನ್ ಆಗುತ್ತೆ. ಸಿಂಗಲ್ ಸ್ಟೆಡ್ ಕ್ರೋಮೋಸೋಮ್ಸ್ ಇರುವಂಥದ್ದು ಅಲ್ಲಿ ಸಪರೇಟ್ ಆದಾಗ ಅದು 4 ಥರ ಶೇಪಲ್ಲಿ ಡಿವೈಡ್ಸ್ 4 ಲೆಟರ್ಸಲ್ಲಿ ಪೊಸಿಷನಲ್ಲಿ ಡಿವೈಡ್ ಆಗುತ್ತೆ. ದ ಸಿಂಗಲ್ ಸ್ಟೆಡ್ ಕ್ರೋಮೋಸೋಮ್ಸ್ ಇಲ್ಲಿ 4 ಲೆಟರ್ಸ್ ಥರ ಫಾರ್ಮ್ ಆಗುತ್ತೆ, V, J, L or I. ಅದನ್ನು ಬೇಸ್ ಆ್ಯಂಡ್ ದೇ ಡಿಪೆಂಡ್ ಆನ್ ದೇರ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ಸ್. ಹಿಯರ್ ಸೆಲ್ ಅಲಾಂಗೇಟ್ಸ್ ಹ್ಯಾಸ್ ಅ ನಾನ್ ಕೈನೆಟೋಕೋರ್ಸ್ ಮೈಕ್ರೋಟ್ಯೂಬ್ಯೂಲ್ಸ್ ಲೆಂಥನ್. ಹಾಗೆ ನಾನ್ ಕೈನೆಟೋಕೋರ್ಸ್ ಮೈಕ್ರೋಟ್ಯೂಬ್ಯೂಲ್ಸ್ ಲೆಂಥನ್ ಜಾಸ್ತಿ ಆಗ್ತಿರುತ್ತೋ ಸೆಲ್ ಅಲಾಂಗೇಟ್ಸ್ ಆಗ್ತಾ ಇರುತ್ತೆ. ಲಾಸ್ಟ್ ಫೇಸ್ ಇಸ್ ಟೀಲೋಫೇಸ್. ಸ್ಪಿಂಡಲ್ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಮತ್ತೆ ಅವು ಡಿಪಾಲಿಮರೈಸ್ಡ್ ಆಗುತ್ತೆ. ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲ ರೀಅಪಿಯರ್ ಆಗುತ್ತೆ, ಫಂಕ್ಷನ್ ಆಗುತ್ತದೆ. ಕ್ರೋಮೋಸೋಮ್ಸ್ ಕೂಡ ಲೆಸ್ ಕಂಡೆನ್ಸ್ಡ್ ಸ್ಟಾರ್ಟ್ ಆಗುತ್ತೆ. ಎಂಡೋಮೆಂಬ್ರೇನ್ ಸಿಸ್ಟಮ್ಸ್ ಕೂಡ ರೀಅಪಿಯರ್ಸ್ ಆಗುತ್ತೆ.
ಸೊ ದಿಸ್ ದ ಎಂಡ್ ಆಫ್ ದ ಮೈಟೋಸಿಸ್. ಸೊ ಇದಾಗಿದ ತಕ್ಷಣ ಸೈಟೋಕೈನೆಸಿಸ್ ಆಗುತ್ತೆ. ಎಲ್ಲ ಫಾರ್ಮೇಷನ್ ಆಯಿತು, ನ್ಯೂಕ್ಲಿಯಸ್ ಅಲ್ಲಿ ಏನಾಗಬೇಕಿತ್ತು ಎಲ್ಲ ಆಯಿತು. ಸೊ ಅದಾದಮೇಲೆ ಸೈಟೋಕೈನೆಸಿಸ್ ಆಗುವಂಥದ್ದು, ಒಳಗಿಂದ ಪ್ಯಾರಾಕೈನೆಸಿಸ್ ಎಲ್ಲ ಆಗೋಯಿತು. ನ್ಯೂಕ್ಲಿಯಸ್ ಆಗುವಂತಹ ಎಲ್ಲ ಮೈಟೋಸಿಸ್ ಪ್ರೋಸೆಸ್ ಆಗಿದ ತಕ್ಷಣ ಸೈಟೋಪ್ಲಾಸಮ್ ಡಿವೈಡ್ಸ್ ಆಗುತ್ತೆ ಇಂಟು 2 ಪಾರ್ಟ್ಸ್. ಸೊ ಇನ್ ಅನಿಮಲ್ ಸೆಲ್ಸ್ ಅಲ್ಲಿ ಕ್ಲೀವೇಜ್ ಫಾಲೋ ಅಂತ ಹೇಳ್ತೀವಿ, ಡಿವೈಡ್ಸ್ ಸೆಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಬೆಲ್ಟ್ ಆಫ್ ಆಕ್ಟಿನ್ ಫಿಲಮೆಂಟ್ ಇಂಚಸ್ ಆಫ್ ದ ಡಾಟರ್ ಸೆಲ್ಸ್. ದಿಸ್ ಅಕರ್ ಇನ್ ದ ಲೇಟ್ ಆಫ್ ಟೆಲೋಫೇಸ್ ಸ್ಟೇಜ್ನಲ್ಲಿ ಅಕರ್ ಆಗುವಂಥದ್ದು. ಸೊ ಇದು ನಾವು ಮೋಸ್ಟ್ ಕಾಮನ್ ಆಗಿ ಸೈಟೋಕೈನೆಸಿಸ್ ನಾವು ಪ್ಲಾಂಟ್ ಸೆಲ್ಲಲ್ಲಿ ಫಾರ್ಮೇಷನ್ ಆಫ್ ಫ್ರಾಗ್ಮೋಪ್ಲಾಸ್ಟ್ ಅಂತ ಹೇಳ್ತೀವಿ, ಮೈಕ್ರೋಟ್ಯೂಬ್ಯೂಲ್ಸ್ ಇಂದ ಸೆಂಟರ್ ಆಫ್ ಸೆಲ್ ಆಗುವಂಥದ್ದು. ದಿಸ್ ಟ್ರಾಪ್ಸ್ ದ ವೆಸಿಕಲ್ ಆಫ್ ಗಾಲ್ಗಿ ಬಾರ್ಡ್ ಕಾಂಪ್ಲೆಕ್ಸ್. ದೀಸ್ ವೆಸಿಕಲ್ಸ್ ಫ್ಯೂಸ್ ಟು ಫಾರ್ಮ್ ಸೆಲ್ ಪ್ಲೇಟ್ ಅಂಡ್ ಇದು ಸೆಲ್ ಪ್ಲೇಟ್ಸ್ ಸಾಲಿಡಿಫೈಸ್ ಆಗಿರುತ್ತೆ. ಮತ್ತೆ ಡಿಪಾಸಿಟ್ ಆಫ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೆಕ್ಟೇಜ್ಗೆ ಕೂಡ ಹತ್ರ ಇರುತ್ತೆ. ಸೊ ದಸ್ ದ ಸೆಲ್ ಪ್ಲೇಟ್ ಬಿಕಮ್ಸ್ ಫ್ಯೂಚರ್ ಮಿಡಲ್ ಲ್ಯಾಮಿನಾ. ಸೊ ಆ ಸೆಲ್ ಪ್ಲೇಟ್ ನಾವು ಮಿಡಲ್ ಲ್ಯಾಮಿನಾ ಅಂತ ಕರಿತೀವಿ. ದ ಪ್ರೈಮರಿ ವಾಲ್ materials, so they are deposited on either side of middle lamina, and the pragmoplast dissolves as the cell plates develops. ಹೇಗೆ cell plates develop means middle lamina develops ಆಗ್ತಾ ಇರುತ್ತೆ, ಅದೇ pragmoplast ಕೂಡ ಅಲ್ಲಿ dissolves ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಒಂದು ಮಿಯೋಸಿಸ್. ಸೊ ಮಿಯೋಸಿಸ್ ಅಂತ ಹೇಳಿದೆ, ಬೇರೆ ಒಂದು ಡಿಪ್ಲಾಯ್ಡ್ ಸೆಲ್ 2n ಇರೋದು 4n ಆಗುವಂಥದ್ದು. 2n ಇಂದ 4n 4 ಹ್ಯಾಪ್ಲಾಯ್ಡ್ ಆಗುತ್ತೆ. ಒಂದು ಸೆಲ್ಲಿಂದ 4 ಡಾಟರ್ ಸೆಲ್ಸ್ ಫಾರ್ಮ್ ಆಗುವಂಥದ್ದು ಮಿಯೋಸಿಸ್ ಆಗುತ್ತೆ. ಸೊ ಮಿಯೋಸಿಸ್ ಒಂದ್ಸಲ ಯುಕ್ಯಾರಿಯೋಟ್ಸ್ ಅಲ್ಲಿ ಈಸ್ಟ್ ಅಲ್ಲಿ ಆಗುವಂಥದ್ದು. ಜರ್ಮ್ ಸೆಲ್ಸ್ in metazoans, the gonads or so the germ cells of gonads undergo meiosis to produce the gametes. Plant cell ಕೂಡ undergo meiosis during spore formation ಆಗುವ ಮೊದಲು. So here a single round of DNA synthesis is followed by 2 sequential cell divisions. So ಯಾವ ತರ ಅಂದ್ರೆ meiosis ಅಲ್ಲಿ ಎರಡು ತರ, meiosis 1 and meiosis 2. ಇಲ್ಲಿ meiosis 2 mitosis ಗೆ ಸಿಂಗಲ್ ಆಗಿದೆ, meiosis 1 ಮಾತ್ರ ಚೇಂಜ್. ಸೊ meiosis 1 ಅಲ್ಲಿ ಸೇಮ್ prophase 1, metaphase 1, anaphase 1, telophase 1. But prophase 1 has a sub classified. ಇಲ್ಲಿ 5 ಟೈಪ್ಸ್ ಬರುತ್ತೆ: leptotin, zygotin, pachytin, diplotin, diakinesis. ಸೊ ಲೆಪ್ಟೋಟಿನಲ್ಲಿ ಬೊಕ್ಕೆ ಫಾರ್ಮ್ ಆಗುವಂಥದ್ದು. ಸೊ ಬಿ ಅಂತ ಹೇಳಿದ್ದೀನಿ. ಝೈಗೋಟಿನಲ್ಲಿ ಸಿನಾಪ್ಸಿಸ್ ಆಗುತ್ತೆ, ಪ್ಯಾಕೆಟ್ನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ, ಡಿಪ್ಲೋಟಿನಲ್ಲಿ ಕಯಾಸ್ ಫಾರ್ಮೇಷನ್ ಆಗುತ್ತೆ, ಡಯಾಕಿನೆಸಿಸಲ್ಲಿ ಸೊ ರಿಅಪಿಯರ್ಸ್ ಡಿಸಪಿಯರ್ಸ್ ಆ ವರ್ಡ್ಸ್ ಉಪಯೋಗಿಸ್ತೀವಿ. ಸೊ ಎಲ್ಲ ಸೇಮ್ ಇದೆ. ಮೆಟಾಫೇಸ್ ಏನಾಗುತ್ತೆ, ಅನಾಫೇಸ್ ಆಗುತ್ತೆ, ಗೊತ್ತು ನಮಗೆ. ಮೈಟೋಸಿಸಲ್ಲಿ ಅದೇ ಸೇಮ್ ರಿಪೀಟ್ ಆಗುತ್ತೆ. ಮಿಯೋಸಿಸ್ 2 ಮಾತ್ರ ದೇ ಆರ್ ಎಕ್ಸಾಕ್ಟ್ ಸಿಮಿಲರ್ ಟು ಮೈಟೋಸಿಸ್. ಸೊ ಬರ್ತೀವಿ ಈಗ ಪ್ರೋಫೇಸ್ 1 ಅಲ್ಲಿ. ಸೊ ಮೇನ್ ಆಗಿ ಲಾಂಗೆಸ್ಟ್ ಫೇಸಸ್ ಬಿಕಾಸ್ ಹ್ಯಾವಿಂಗ್ ಅ ಸಬ್ ಡಿವಿಷನ್. ಸೊ ಅದು ಲಾಂಗೆಸ್ಟ್ ಫೇಸಸ್ ಆಗಿದೆ ಮಿಯೋಸಿಸ್ ಅಲ್ಲಿ. ಇಲ್ಲಿ ಸೆಂಟ್ರೋಸೋಮ್ಸ್ ಪ್ರೊಡ್ಯೂಸ್ ಏಸ್ಟರ್ಸ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ ದ ಅಪೋಸಿಟ್ ಪೋಲ್. ಇಲ್ಲಿ ನ್ಯೂಕ್ಲಿಯರ್ ಎನ್ವೆಲಪ್ ಬ್ರೇಕ್ ಡೌನ್ ಆಗುತ್ತೆ ಇನ್ ಲೇಟ್ ಪ್ರೋಫೇಸ್ ಸ್ಟೇಜ್ ಅಲ್ಲಿ. ಕ್ರೋಮೋಸೋಮ್ಸ್ ಬಿಗಿನ್ಸ್ ಟು ಕಂಡೆನ್ಸ್. ನೆಕ್ಸ್ಟ್ ಲೆಪ್ಟೋಟಿನ್. ಸೊ ಫಸ್ಟ್ ಒಂದು ಲೆಪ್ಟೋಟಿನ್ ಹೇಳಿದೆ, ಬೊಕ್ಕೆ ಸ್ಟೇಜ್ ಫಾರ್ಮ್ ಆಗುತ್ತೆ. ಏನಾಗುತ್ತೆ ಅಂದರೆ ಕ್ರೋಮೋಸೋಮ್ಸ್ ಕಂಡೆನ್ಸೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ನಾವು ಫಸ್ಟ್ ಸ್ಟೇಜ್ ಅಂತ ಕೇಳ್ತೀವಿ. ಅಲ್ಲ ಒಂದು ಮೂಲೆ ಹತ್ರ ಹೋಗಿ ಬೊಕ್ಕೆ ಥರ ಫಾರ್ಮ್ ಆಗುತ್ತೆ. ದಟ್ಸ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಬೊಕ್ಕೆ ಸ್ಟೇಜ್. ನೆಕ್ಸ್ಟ್ ಝೈಗೋಟ್. ಸೊ ಇಸ್ ನೇಮ್ ಸ್ಟೇಜಿಂಗ್ ಝೈಗೋಟ್ ಫಾರ್ಮ್ ಆಗಿದೆ. ಬಟ್ ಇಲ್ಲಿ ಸಿನಾಪ್ಸಿಸ್ ಕಂಡೆನ್ಸ್ ಆಫ್ ಕ್ರೋಮೋಸೋಮ್ಸ್ ಆಯಿತು. ಸೊ ಸಿನಾಪ್ಸಿಸ್ ಅಂದರೆ ಏನಂದರೆ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಮ್ಸ್ ಆಗುವಂಥದ್ದು. ಹೋಮೋಲೋಗಸ್ ಕ್ರೋಮೋಸೋಮ್ನ ಪೇರಿಂಗ್ ಆಗುವಂಥದ್ದು. ಒನ್ ಆಫ್ ದ ಪೇರ್ ಆಫ್ ದ ಮೇಲ್ ಪೇರೆಂಟ್ಸ್ ಕಮ್ಸ್ ಆ್ಯಂಡ್ ಫ್ರಮ್ ಫಿಮೇಲ್, ಒಂದು ಮೇಲ್ ಪೇರೆಂಟ್ ಒಂದು ಫೀಮೇಲ್ ಪೇರೆಂಟಿಂದ ಪೇರ್ಸ್ ಆಗುವಂಥದ್ದು. ಆ ಈಚ್ ಪೇರ್ ನಾವು ಹೋಮೋಲೋಗಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಅದನ್ನು ನಾವು ಟೆಟ್ರಾಡ್ ಅಂತ ಕೂಡ ಕರಿತೀವಿ. ಟೆಟ್ರಾಡ್ ಮೀನ್ಸ್ ಹ್ಯಾವಿಂಗ್ ಅ 4, ಸೊ ಹ್ಯಾವಿಂಗ್ ಅ ಗ್ರೂಪ್ ಆಫ್ 4 ಕ್ರೋಮ್ಯಾಟಿಡ್ಸ್. ಸೊ ಒಂದು ಪೇರ್ ಅಂದರೆ ಮೇಲ್ ಒಂದು ಕೆಳಗೊಂದು, ಸೊ ಒಂದು ಕ್ರೋಮೋಸೋಮ್ ಹೇಳಿದ್ರೆ ಇರುತ್ತೆ 2 ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಆ 2 ಇನ್ನೊಂದು 2, ಸೊ ಅದು ಅಟ್ಯಾಚ್ ಆಗಿರುತ್ತೆ. ಮಧ್ಯದಲ್ಲಿ ಆಗುವಂತಹ ಫಾರ್ಮೇಷನ್ ಇದೆಲ್ಲ ಆ ಬಾಂಡ್ ನಾವು ಸಿನಾಪ್ಸಿಸ್ ಅಂತ ಹೇಳುವಂಥದ್ದು. ಆ ಪೇರ್ ಹೋಮೋಲೋಗಸ್ ಕ್ರೋಮೋಸೋಮ್ ಮಧ್ಯ ಫಿಸಿಕಲಿ ಕನೆಕ್ಟೆಡ್ ಆಗುತ್ತೆ. ಅರೌಂಡ್ ದ ಲೆಂತ್ ಜಿಪ್ಪರ್ ಲೈಕ್ ಅಂದರೆ ಜಿಗ್ಜಾಕ್ ಟೈಪಲ್ಲಿ ಜಿಪ್ಪರ್ ಲೈಕ್ ಪ್ರೋಟೀನ್ಸ್ ಆಗುವಂಥದ್ದು. ಆ ಪ್ರೋಟೀನ್ ನೇಮು ಸಿನಾಪ್ಟಿನಮಲ್ ಕಾಂಪ್ಲೆಕ್ಸ್ ಅಲ್ಲಿ ಫಾರ್ಮೇಷನ್ ಆಗುವಂಥದ್ದು. ನೆಕ್ಸ್ಟ್ ಪ್ಯಾಕೆಟಿನ್ ಅಂತ ಅಂದರೆ ಕಂಡೆನ್ಸ್ ಆಫ್ ಕ್ರೋಮೋಸೋಮ್ ಆಗುತ್ತೆ. ಸೆಕೆಂಡ್ ಬಂದು ಜೆನೆಟಿಕ್ ರಿಕಾಂಬಿನೇಷನ್ ಮೀನ್ಸ್ ಕ್ರಾಸಿಂಗ್ ಓವರ್. ಅಂದರೆ ಏನಂತಂದರೆ ಅಲ್ಲಿ ಸಿನಾಪ್ಸಿಸ್ ಆಯಿತು. ಆ ಸಿನಾಪ್ಸಿಸ್ ಮಧ್ಯೆ ಅಲ್ಲಿ ಎಕ್ಸ್ಚೇಂಜ್ ಆಗುವಂಥದ್ದು DNA is a process of exchanging part of a DNA of non-sister chromatids between the 2 homologous chromosomes. So in this crossing over, DNA of non-sister chromatids break at corresponding places and rejoins the other DNA. Other DNA ಬಿಟ್ಟು ಬೇರೆ ಜೊತೆ rejoins the join ಮಾಡುವಂಥದ್ದು. ಇದನ್ನು ನಾವು link together to form all 4 homologous chromatids. The crossing over links together all 4 homologous chromatids and recombinase enzyme is responsible for this crossing over or genetic recombination. So here some spindle fibers also develops in this stage. Next last stage ಬಂದು ಡಿಪ್ಲೋಟಿನ್. ವರ್ಡ್ ಹೇಳಿದೆ ಡಿಪ್ಲೋ 2. ಸಾರಿ ಅಲ್ಲಿ ಡಿವೈಡ್ ಆಗ್ತದೆ ಅಂತ ಎಕ್ಸಾಕ್ಟ್ ಆಗಿ. ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ಸ್ ಆಯಿತು. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೋಮೋಲೋಗಸ್ ಕ್ರೋಮೋಸೋಮ್ ಅಲ್ಲಿ ಏನಿರುತ್ತೆ ಇದಕ್ಕೆ ಸಿನಾಪ್ಸಲ್ಲಿ ಮಾಡಬೇಕಾ, ಸಿನಾಪ್ಸಿಸ್ ಇರುವಂಥದ್ದು ಅದು ಡಿಸಪಿಯರ್ ಆಗುತ್ತೆ. ಅಲ್ಲಿ ರಿಪಲ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸೊ ಅದು ರಿಪಲ್ ಆಗಿ ಇದು ಸಪರೇಟ್ ಆಗುತ್ತೆ. ಸೊ ಆಲ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ವಿತ್ ಇನ್ ದ ಸ್ಟೇಟ್ ಆಫ್ ದ ಮೂವಿಂಗ್ ಅವೇ ಅದು ಒಂದರಿಂದ ದೂರ ಹೋಗ್ತಾ ಇರುತ್ತೆ. ಸೊ ಆ ಟೈಮ್ ನಾವು 8 X O ಆ ಸ್ಟ್ರಕ್ಚರ್ ತೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಖಯಾಸ್ಮಾ ಅಂತ ಯೂಸ್ ಮಾಡ್ತೀವಿ. ಖಯಾಸ್ಮಾ ಅಂತ ಅಂದರೆ ಎಕ್ಸ್ ಶೇಪ್ ಬರ್ತದೆ, ಹೇಳಿದೆ X O ಆ ಥರ ಬರುತ್ತೆ. ಇಲ್ಲಿ ಎಕ್ಸ್ ಫಾರ್ಮೇಷನ್ ಆಗುತ್ತೆ. ಆ ಒಂದು ಕ್ರೋಮೋಸೋಮು ಇನ್ನೊಂದು ಕ್ರೋಮೋಸೋಮ್. ಸೊ ಒಂದು ಕ್ರೋಮೋಸೋಮ್ನ ಒಂದು ಆಮಲ್ಲಿ ಹಾಫ್ ಒಂದು ಅದಾಗಿರುತ್ತೆ, ಹಾಫ್ ಕೆಳಗಡೆ ಇನ್ನೊಂದು ಹಾಫು ಇನ್ನೊಂದು ಕ್ರೋಮೋಸೋಮ್ ಅಟ್ಯಾಚ್ ಆಗಿರುತ್ತೆ. ಅಲ್ಲಿಗೆ ಅದು ಎಕ್ಸ್ ಫಾರ್ಮ್ ಆಗಿರುತ್ತೆ. ಸೊ ದ್ಯಾಟ್ಸ್ ಪಾಯಿಂಟ್ ಇಸ್ ದ ಕ್ರಾಸ್ ಓವರ್ ಇಸ್ ಅಕರ್ಡ್. ಸೊ ಈಚ್ ಟೆಟ್ರಾಡ್ ಹ್ಯಾಸ್ 1 or more ಖಯಾಸ್ಮಾಟಾ. ಸೊ ಒಂದು ಟೆಟ್ರಾಡ್ ಅಂತ ಹೇಳಿದ್ರೆ 2 homologous chromosomes, pair of homologous chromosomes having a 1 or more ಖಯಾಸ್ಮಾಟ ಇರುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ಡಯಾಕೈನೆಸಿಸ್. ಇದು ಲಾಸ್ಟ್ ಫೇಸ್ ಆಗಿರುವಂಥದ್ದು ಪ್ರೊಫೆಷನಲ್ಲಿ. ಖಯಾಸ್ಮಾ ವಿಲ್ ಕಂಪ್ಲೀಟ್ಲಿ ಶಿಫ್ಟೆಡ್ ಟುವರ್ಡ್ಸ್ ಟರ್ಮಿನೇಷನ್ ಆಫ್ ಕ್ರೋಮೋಸೋಮ್. ಸೊ ಖಯಾಸ್ಮಾ ಫಂಕ್ಷನ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಟರ್ಮಿನೇಷನ್ಗೆ ಕ್ರೋಮೋಸೋಮ್ಸ್ ಹತ್ರ ಅದು ಶಿಫ್ಟ್ ಆಗುತ್ತೆ. ಸೆಂಟ್ರೋಸೋಮ್ಸ್ ವಿಲ್ ರೀಚ್ ದ ಆಪೋಸಿಟ್ ಪೋಲ್ಸ್ ಅಂಡ್ ಬೋತ್ ನ್ಯೂಕ್ಲಿಯಸ್ ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ವಿಲ್ ಡಿಸಪಿಯರ್. ಇಲ್ಲಿ ಮೋಸ್ಟ್ ಆಫ್ ಕ್ರೋಮೋಸೋಮ್ ಆಗ ಎಕ್ಸ್ ಶೇಪ್ ಇಲ್ಲ, 8 ಮತ್ತೆ O ಶೇಪ್ ಕಾಣಿಸ್ಕೊಂಡ್ಬಿಡುತ್ತೆ. ಮತ್ತೆ ಮೈಕ್ರೋಟ್ಯೂಬ್ಯೂಲ್ಸ್ ಅಟ್ಯಾಚ್ ಟು ಕೈಂಡೋಕೋರ್ಸ್ ಅಂಡ್ ಕ್ರೋಮೋಸೋಮ್ ಮೂವ್ ಟುವರ್ಡ್ಸ್ ದ ಮೆಟಾಫೇಸ್ ಪ್ಲೇಟ್. ನೆಕ್ಸ್ಟ್ ಮೆಟಾಫೇಸ್ 1 ಬಂದಾಗ ಗೊತ್ತು ಬೈವೆಲೆಂಟ್ ಕ್ರೋಮೋಸೋಮ್ಸ್ ಫಾರ್ಮ್ ಆಗುತ್ತೆ. ಈಕ್ವಟಲ್ ಪ್ಲೇಟಲ್ಲಿ ಅರೇಂಜ್ ಆಗುತ್ತೆ. ಅಪೋಸಿಷನ್ ಆಫ್ ಕ್ರೋಮೋಸೋಮ್ಸ್ ನಾವು ಸೆಂಟ್ರಲ್ ಆಫ್ ಡಬಲ್ ಸ್ಟ್ಯಾಂಡರ್ಡ್ ಕ್ರೋಮೋಸೋಮ್ ಆಪೋಸಿಟ್ ಪೋಲ್ಸ್ ಇರುವಂಥದ್ದು. ಮತ್ತು ಕ್ರೋಮ್ಯಾಟಿಡ್ಸ್ ಆರ್ ಟುವರ್ಡ್ ಈಕ್ವಟಲ್. ಸೊ ಇದು ಮೆಟಾಫೇಸ್ ಅಲ್ಲಿ. ಸೊ ಅಂದ ತಕ್ಷಣ ಅಲ್ಲಿ ಕೂಡ ಇಲ್ಲಿ ಏನಾಗುತ್ತೆ, ಪೂಲ್ಸ್ ಆಗುತ್ತೆ. ಸ್ಪಿಂಡಲ್ ಫೈಬರ್ಸ್ ಬೈಂಡ್ ಟು ಕಂಡ ಕೋರ್ ಅಂಡ್ ಪೂಲ್ ಡಬಲ್ ಸ್ಟ್ಯಾಂಡರ್ಡ್ ಕ್ರೋಮೋಸೋಮ್ ಟುವರ್ಡ್ಸ್ ಆಪೋಸಿಟ್ ಪೋಲ್ಸ್. ದ ಕಂಟೈನ್ಸ್ ಡಬಲ್ ಸ್ಟ್ಯಾಂಡರ್ಡ್ ಕ್ರೋಮೋಸೋಮ್ಸ್ ರೀಚ್ ದ ಆಪೋಸಿಟ್ ಪೋಲ್ಸ್. ಗೊತ್ತು ಟೆಲೋಫೇಸ್ ಅಂದರೆ ನ್ಯೂಕ್ಲಿಯಸ್ ಮೆಂಬ್ರೇನ್ ರಿಯಪೇರ್ ಆಗುತ್ತೆ, ಟ್ಯೂಬಲ್ ಪ್ರೋಟೀನ್ ಬರುತ್ತೆ, ಸ್ಪಿಂಡಲ್ ಫಂಕ್ಷನ್ ಫಾರ್ಮಿಗೆ ಡಿಪೋಲರೈಸೇಷನ್ ಮಾಡುತ್ತೆ, ಕ್ರೋಮೋಸೋಮ್ ಲಾಂಗರ್ ಆಗುತ್ತೆ, ಏನಾಗುತ್ತೆ ಸೈಟೋಕೈನೆಸಿಸ್ ಆಗುತ್ತೆ, ಫರ್ದರ್ ಸ್ಪ್ಲಿಟಿಂಗ್ ಆಫ್ ಸೈಟೋಪ್ಲಾಸಮ್. ಮತ್ತು ಏನು ಕ್ರೋಮೋಸೋಮ್ ಡುಪ್ಲಿಕೇಶನ್ ನಡೆಯಲ್ಲ. ಮೈಟೋಸಿಸ್ ಮತ್ತು ಮಿಯೋಸಿಸ್ 1 ಮಿಯೋಸಿಸ್ 2 ಅಲ್ಲಿ ಆ ಡುಪ್ಲಿಕೇಶನ್ ನಡೆಯಲ್ಲ. ಅವಾಗ ಅದಾದಮೇಲೆ ಮಿಯೋಸಿಸ್ 2 ಹೋಗಕ್ಕೆ ಮುಂಚೆ ಇಂಟರ್ಕೈನೆಸಿಸ್ ಅಂತ ಒಂದು ಟರ್ಮ್ ಏನಂತ ಅಂದರೆ
ಡಿ ಎನ್ ರೆಪ್ಲಿಕೇಶನ್ ಆಗಿರುವಂಥದ್ದು. ಇದು ತುಂಬ ಶಾರ್ಟ್ ಸ್ಟೇಜ್ ಮಿಯೋಸಿಸ್ 1 ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಮಧ್ಯೆ ಆಗುವಂಥದ್ದು. ಇಟ್ ಡಸ್ ನಾಟ್ ಇನ್ವಾಲ್ವ್ ಡಿ ಎನ್ ರೆಪ್ಲಿಕೇಶನ್, ಅದು ಇನ್ವಾಲ್ವ್ ಆಗಲ್ಲ. ಏನಾಗುತ್ತೆ ಸಮ್ ಸೆಲ್ಸ್ ಮೇ ಸ್ಕಿಪ್ ಇಂಟರ್ಕನೆಸಿಸ್, ಸಮ್ ಆಫ್ ಸೆಲ್ಸ್ ಆಗುತ್ತೆ ಆ್ಯಂಡ್ ಮೂವ್ ಫ್ರಮ್ ದ ಟೀಲೋಫೇಸ್ 1 ಟು ಪ್ರೊಫೇಸ್ 2 ಡೈರೆಕ್ಟ್ಲಿ. ಸೊ ಇಂಟರ್ಕನೆಸಿಸ್ ಅದು ರೆಪ್ಲಿಕೇಶನ್ ಥರನೇ ಅಲ್ಲ, ಅದು ಜಸ್ಟ್ ಮತ್ತೆ ಒಂದು ಪಾರ್ಟ್ ಬರುತ್ತೆ ಅಷ್ಟೇ ಅಲ್ಲಿ ಟೀಲೋಫೇಸ್ ಅಂತ, ಅದೇ ಪಾರ್ಟಲ್ಲಿ ಬರುವಂಥದ್ದು. ಸೊ ಸಮ್ ಸೆಲ್ಸ್ ಮಾತ್ರ ಸ್ಕಿಪ್ ಆಗುತ್ತೆ, ಇನ್ನೊಂದು ಹಾಗೆ ಅಂದರೆ ಟೀಲೋಫೇಸ್ 1 ಇಂದ ಪ್ರೊಫೇಸ್ 2 ಹೊರಟೋಗ್ಬಿಡುತ್ತೆ, ಡೈರೆಕ್ಟಾಗಿ ಹೋಗುವಂಥದ್ದು. ಸೊ ಮಿಯೋಸಿಸ್ 2 ಬಂದಾಗ the chromosomes become thick and condensed, centrosomes move towards opposite poles, nuclear envelope, nucleolus breakdown ಆಗುತ್ತೆ, ಮತ್ತು ಲೇಟ್ ಪ್ರೊಫೇಸಲ್ಲಿ ಕ್ರೋಮೋಸೋಮ್ಸ್ ಕೂಡ ಇಪ್ಪತ್ತರಲ್ಲಿ ಹೋಗುವಂಥದ್ದು. ಮೆಟಾಫೇಸ್ 2 ಸೊ ಇದು ಪೂರ್ತಿಯಾಗಿ ಸೇಮ್ ಆಫ್ ದ ಮೈಟೋಸಿಸ್ ಹೇಗಿದೆ ಹಾಗೆ ಆಗುವಂಥದ್ದು. ಸೊ ಆನ್ಸ್ತಿ ಹಾಗೆ ಓದ್ಬಿಡ್ತೀನಿ. ಮೆಟಾಫೇಸ್ 2 ಅಲ್ಲಿ chromosomes are positioned at the metaphase plate as a metasis, spindle fiber attached to kinetochore, sister chromatids they are not identical as the crossing over occurs in meiosis 1. So in meiosis 2 there is a breakdown of microtubules, means separation of sister chromatids, and there is a moving opposite poles to the inbuilt chromosomes, and at the end of the anaphase 2 having a 2 group of chromosomes having indicating the haploid numbers. In telophase 2 chromosomes are uncoiled and become thread-like structures, nucleolus and membranes and spindle fibers they get reappears and depolymerized. Next cytokinesis 2, which means division of cytoplasm. So it involves a further development in animal cells and cell plate in plant cells. It results in development of 4 haplodaughter cells. So what are the significance of mitosis and meiosis? So usually we can get the point that it maintains a constant number of chromosomes in all cells. Both are also. And in mitosis it is responsible for growth of embryo, and after fertilization fertilized egg Z function ಆಗುತ್ತದೆ ಮೈಟೋಸಿಸ್ಗೆ ಹೋಗುವಂಥದ್ದು. ಮತ್ತು ಇಲ್ಲಿ ರೀಪ್ಲೇಸ್ಮೆಂಟ್ ಆಫ್ ಡ್ಯಾಮೇಜ್ ಸೆಲ್ನ ರೀಪ್ಲೇಸ್ಮೆಂಟ್ಗೋಸ್ಕರ ಹೆಲ್ಪ್ ಆಗುತ್ತೆ ಮೈಟೋಸಿಸ್. ಮತ್ತು ರೀಜನರೇಷನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಂಥದ್ದು ಮೈಟೋಸಿಸ್. ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ ಬಂದಾಗ ಅದು ಫಾರ್ಮ್ಸ್ ಆಫ್ ಎಮ್ಸ್ಗೆ ಮೋಸ್ಟ್ ಆಫ್ ಎನಿಮಲ್ಸ್ಗೆ ಆಗುವಂಥದ್ದು. ಮತ್ತು ತುಂಬ ವೇರಿಯೇಷನ್ಸ್ ಬರುತ್ತೆ ಇಂಡಿವಿಜುವಲ್ಸಲ್ಲಿ, ಬಿಕಾಸ್ ಕ್ರಾಸಿಂಗ್ ಓವರ್ ಇದೆ ಇದರಲ್ಲಿ. ಮಿಯೋಸಿಸ್ಗೆ ಕ್ರಾಸಿಂಗ್ ಓವರ್ ನೋಡ್ತೀವಿ. ಸೊ ದ್ಯಾಟ್ಸ್ ವಾಟ್ ಇಟ್ ಬ್ರಿಂಗ್ಸ್ ದ ಮೋಸ್ಟ್ ವೇರಿಯೇಷನ್ಸ್. ಇನ್ ಪ್ಲಾಂಟ್ಸ್ ಮಿಯೋಸಿಸ್ ಟೇಕ್ಸ್ ಪ್ಲೇಸ್ ಯಾವಾಗಲೂ ಸ್ಪೋರ್ ಫಂಕ್ಷನ್ ಮುನ್ನ ತಗುವಂಥದ್ದು. ಸೊ what are the main differences between the mitosis and meiosis? It's very important. The board examination also can ask for the 3 marks. ಸೊ ಏನಂತಂದರೆ ಮೈಟೋಸಿಸ್ ಹೇಳಿದೆ ಹ್ಯಾಪ್ಲಾಯ್ಡ್ ಇಂದ ಡಿಪ್ಲಾಯ್ಡ್ ಮೈಟೋಸಿಸ್ ಆಗುವಂಥದ್ದು. ಇಲ್ಲಿ ಡಿಪ್ಲಾಯ್ಡ್ ಅಂಡರ್ಗೋ ಮಿಯೋಸಿಸ್ ಬೋತ್ ಎರಡು ಹ್ಯಾಪ್ಲಾಯ್ಡ್ ಹೋಗುತ್ತೆ ಡಿಪ್ಲಾಯ್ಡ್ ಆಗುತ್ತೆ. ಬಟ್ ಮೆಸಸಲ್ಲಿ ಡಿಪ್ಲಾಯ್ಡ್ ಮಾತ್ರ ಹೋಗುವಂಥದ್ದು. ಮೈಟೋಸಿಸಲ್ಲಿ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗುವಂಥದ್ದು ಆ್ಯಂಡ್ ಮೆರಿಸ್ಟೆಮ್ಸಲ್ಲಿ. ಬಟ್ ಇಲ್ಲಿ ಜಮ್ ಸೆಲ್ಸ್ ಮೀನ್ಸ್ ಸೆಲ್ಸ್ ಆಫ್ ಯೂನಿಟ್ ಆಫ್ ಅನಿಮಲ್ಸ್ ಮದರ್ ಸೆಲ್ ದೇ ಕೋಡ್ ದ ಅಂಡರ್ ಮಿಯೋಸಿಸ್. ಮೈಟೋಸಿಸಲ್ಲಿ ಸಿಂಗಲ್ ಡಿವಿಷನ್ ಆಗುತ್ತೆ, ಬಟ್ ಮಿಯೋಸಿಸಲ್ಲಿ 2 ಡಿವಿಷನ್ಸ್ ಆಗುತ್ತೆ. ಮತ್ತು ಮೈಟೋಸಿಸಲ್ಲಿ ಸಿನಾಪ್ಸಿಸ್ ಕ್ರಾಸಿಂಗ್ ಓವರ್ ಎಲ್ಲ ಬರಲ್ಲ, ಬಿಕಾಸ್ ಇನ್ ದ ಮಿಯೋಸಿಸ್ ದೇ ಹ್ಯಾವಿಂಗ್ ಲೆಪ್ಟೋಟಿನ್ ಗ್ಲೈಕೋಟಿನ್ ಪ್ಯಾಕೆಟಿನ್ ಅಂತ ಹೇಳ್ತೀವಿ. ಅಲ್ಲಿ ಇದರಲ್ಲಿ ಸಿನಾಪ್ಸಿಸ್ ಅಂತ ಕ್ರಾಸಿಂಗ್ ಓವರ್ ಬರುವಂಥದ್ದು. ಸೊ ಮೈಟೋಸಿಸಲ್ಲಿ ಬರಲ್ಲ. ಮೈಟೋಸಿಸಲ್ಲಿ ನಾವು ಏನು ನಂಬರ್ ಆಫ್ ಕ್ರೋಮೋಸೋಮ್ ನೋಡ್ತೀವಿ ಅದು ಈಕ್ವೇಷನ್ ಆಗಿ ಡಿವೈಡ್ ಆಗಿರುತ್ತೆ, ಬಟ್ ಇಲ್ಲಿ 4 ಡಿವೈಡ್ ಆಗಿರೋದ್ರಿಂದ ಮೆಸಸ್ ನಾವು ರಿಡಕ್ಷನ್ ಅಂತ ಹೇಳ್ತೀವಿ. ದೆನ್ ದೇ ಹ್ಯಾವ್ ರೆಡ್ಯೂಸ್ ದೇರ್ ನಂಬರ್ಸ್ ಆಫ್ ದೇರ್ ಕ್ರೋಮೋಸೋಮ್ಸ್. ಮತ್ತು ಮೈಟೋಸಿಸಲ್ಲಿ 2 identical diploid cells ಫಾರ್ಮ್ ಆಗುತ್ತೆ. ಇಲ್ಲಿ ಮಿಯೋಸಿಸಲ್ಲಿ 4. and meiosis prophase of metaphase is the less complex. Yeah, because I have only prophase. Meiosis ಬಂದಾಗ prophase 1 ಅಂತ ಇದೆ, ಅದರಲ್ಲೂ prophase 1 ಅಲ್ಲಿ further classification ಕೂಡ ಇದೆ. ಸೊ ದಟ್ಸ್ ವೈ ನಾನು ಹೇಳ್ತೀವಿ. ಮತ್ತೆ meiosis is responsible for replacement ಅಂತ ಹೇಳಿದಾಗ ಅದು ರಿಪ್ಲೇಸ್ಮೆಂಟ್ ಆಫ್ ಡ್ಯಾಮೇಜ್ ಸೆಲ್ಗೆ ಹೆಲ್ಪ್ ಆಗುತ್ತೆ. ಇದು ಗೇಮೆಟ್ ಫಾರ್ಮೇಷನ್ ಆಫ್ ಸ್ಪೋರ್ ಮತ್ತು ಇನ್ ಅನಿಮಲ್ಸ್ ಆ್ಯಂಡ್ ಸ್ಪೋರ್ ಫಾರ್ಮೇಷನ್ ಇನ್ ಪ್ಲಾಂಟ್ಸ್ ಹೆಲ್ಪ್ ಆಗುತ್ತೆ. ಸೊ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್. ಸೊ ಇಲ್ಲಿಗೆ ಚಾಪ್ಟರ್ಸ್ ಎಂಡ್. ಸೊ ಐ ಆಲ್ಮೋಸ್ಟ್ ಕವರ್ಡ್ ಆಲ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಸೊ ವೆರಿ ಸಿಂಪ್ಲೆಸ್ಟ್. ಸೊ ಇದನ್ನು ನಾನು ಒಂದು ಶೀಟಲ್ಲಿ ಒಂದು ಚಾರ್ಟ್ ಆಗೋ ರೀತಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ನೆಕ್ಸ್ಟು ನಿಮಗೆ ಇಷ್ಟ ಆದರೆ ಹೇಳಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ನಮಗೆ ಹಾಕಿ ಹೇಗೆ ಮಾಡ್ಕೊಳ್ಳೋ ನೋಟ್ಸ್ ಅಂತ ಕೂಡ. ಇಟ್ ವೆರಿ ಹೆಲ್ಪ್ಫುಲ್ ಫಾರ್ ಯೋರ್ ರಿಮೆಂಬರಿಂಗ್ ಇನ್ ಯೋರ್ exams. So this ends the chapters. Thanks for the watching guys, and like this video, share the video, and do not miss to subscribe the channel. Thank you. Bye.